ಪಾಂಡವಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ಸಮಾಜದ ಪ್ರಗತಿಗೆ ಪತ್ರಕರ್ತರ ಜವಾಬ್ದಾರಿ ಹೆಚ್ಚಿದೆ. ತಪ್ಪು ದಾರಿಯಲ್ಲಿ ನಡೆಯುವಂತಹ ನಮ್ಮಂತ ರಾಜಕಾರಣಿಗಳ ತಿದ್ದುವ ಜತೆಗೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಬೇಕು. ನೊಂದವರ, ಅನ್ಯಾಯಕ್ಕೆ ಒಳಗಾದ ಜನರ ಧ್ವನಿಯಾಗಿ ಪತ್ರಕರ್ತರು ಕೆಲಸ ಮಾಡಬೇಕು ಎಂದು ಹೇಳಿದರು. ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮು ಮಾತನಾಡಿ, ಪಾಂಡವಪುರದಲ್ಲಿ ಪತ್ರಕರ್ತರ ಸಂಘದ ಭವನ ನಿರ್ಮಾಣ ಮಾಡಲು ಈ ಹಿಂದೆಯೇ ಶಂಕುಸ್ಥಾಪನೆ ಮಾಡಲಾಗಿತ್ತು. ಆದರೆ ಅದು ನಿವೇಶನದ ಸಮಸ್ಯೆಯಿಂದಾಗಿ ಇನ್ನೂ ಕಾರ್ಯಗತವಾಗಲಿಲ್ಲ. ಸ್ಥಳೀಯ ಶಾಸಕರು, ಅಧಿಕಾರಿಗಳು ಪತ್ರಕರ್ತರ ಭವನ ನಿರ್ಮಾಣಕ್ಕೆ ನಿವೇಶನ ಮಂಜೂರು ಮಾಡಿಕೊಡುವ ಜತೆಗೆ ಭವನ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂದರು. ತಾಲೂಕು ಪಂಚಾಯಿತಿ ಇಒ ವೀಣಾ ಮಾತನಾಡಿ, ಹಿಂದಿನಿಂದಲೂ ಪತ್ರಿಕೋದ್ಯಮ ತಮ್ಮದೇ ಆದ ಛಾಪು ಮೂಡಿಸಿದೆ. ಸ್ಥಳೀಯ ಸಮಸ್ಯೆಗಳು ಸೇರಿದಂತೆ ರಾಜ್ಯ, ರಾಷ್ಟ್ರದಲ್ಲಿ ನಡೆಯುವ ವಿದ್ಯಮಾನಗಳನ್ನು ಜನರಿಗೆ ತಿಳಿಸುವ ಕೆಲಸ ಮಾಡುತ್ತಿದೆ. ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿ ಪತ್ರಿಕೋದ್ಯಮ ಕೆಲಸ ಮಾಡುತ್ತಿದೆ ಎಂದು ಬಣ್ಣಿಸಿದರು. ಇದೇ ವೇಳೆ ಗಂಗೋತ್ರಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಮೀನಾ ಕುಮಾರಿ ಅವರು ತಾಲೂಕಿನ ಎಲ್ಲಾ ಪತ್ರಕರ್ತರಿಗೂ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಿದರು. ಗಡಿನಾಡ ಸಾಧಕ ಕೆಕೆ ಶೆಟ್ಟಿ ಕುತ್ತಿಕಾರ್ ಪ್ರಶಸ್ತಿ ಪುರಸ್ಕೃತರು. ರಾಜ್ಯ ಕಾರ್ಯದರ್ಶಿಯಾದ ಮತ್ತಿಕೆರೆ ಜಯರಾಮ್ ಹಾಗೂ ಪತ್ರಕರ್ತ ಕುಮಾರಸ್ವಾಮಿ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಅನೇಕ ತಾಲೂಕು ಹಾಗೂ ಜಿಲ್ಲೆಯ ಹಲವಾರು ಪತ್ರಕರ್ತರು, ಪದಾಧಿಕಾರಿಗಳು ಹಾಜರಿದ್ದರು. ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಟಿಪ್ಪು ಸುಲ್ತಾನ್ ಕೆಆರ್ಎಸ್ ಬಳಿ ಅಣೆಕಟ್ಟೆ ಕಟ್ಟಲು ಅಡಿಗಲ್ಲು ಹಾಕಿದ್ದ, ದಲಿತರಿಗೆ ಭೂಮಿ ಹಂಚಿಕೆ ಮಾಡಿದ್ದ, ದೇವದಾಸಿ ಪದ್ಧತಿಯನ್ನು ನಿಷೇಧಿಸಿದ್ದ, ಆತನನ್ನು ನಾವು ಸ್ಮರಿಸಬೇಕು ಎಂದು ಹೇಳಿದರು. ಟಿಪ್ಪು ಅಡಿಕಲ್ಲು ಹಾಕಿದ್ದರು ಎಂಬುದಕ್ಕೆ ಕೆಆರ್ಎಸ್ನ ಶಿಲಾಫಲಕದಲ್ಲಿ ಇಂದಿಗೂ ಸಾಕ್ಷಿ ಇದೆ. ಆದರೆ ಈ ಬಗ್ಗೆ ಮಾತನಾಡಲು ಯಾರಿಗೂ ಧೈರ್ಯವಿಲ್ಲ. ಇತಿಹಾಸ ಅರಿಯದವರು ಇತಿಹಾಸ ಸೃಷ್ಟಿಸಲಾರರು ಎಂದು ಉಲ್ಲೇಖಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಜನರಿಂದ ಆಯ್ಕೆಯಾಗುತ್ತಾನೆ. ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ ಸಾಮಾನ್ಯ ವ್ಯಕ್ತಿಯನ್ನು ರಾಜನ ಸ್ಥಾನಕ್ಕೆ ಕೂರಿಸುವ ಶಕ್ತಿಯಿದೆ. ಇಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸಾರ್ವಭೌಮನಾಗಿದ್ದಾನೆ ಎಂದರು. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು,
ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನೋ ಗುರುಗಡೆ ನೋಡಿದಿರ ನೀವು ಕುಮಾರು, ನೋಡಿದಿರಲ್ಲ? ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ ಅದನ್ನ. ಯಾಕೆಂದರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನೂ ಹೊಡಿತದೆ. ಎರಡೂ ಕೇಳ್ಕೊಂಡಿದ್ರಲ್ಲ ಅವರು, ಎರಡೂ ಸಮಚಿತ್ತದಲ್ಲಿ ಇದ್ರಲ್ಲ. ಅವ್ರು ಮಾಡಿದ್ದೇನು? ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು. ದೇವದಾಸಿ ಪದ್ಧತಿಗೆ ದೂಕೋದು ಯಾರನ್ನ? ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ, ಬದುಕಿಗೆ ಒದ್ದಾಡ್ತಾ ಇದ್ದಾರೆ. ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಯನ್ನು. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ತಂದಿದ್ರು. ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರಲಿಲ್ಲ ಅವರು ಬಡವರು. ಏನು ಕಟ್ಟಿ ಓದ್ಕೊಂಡಿದ್ದೀನಿ ನೀನು? ಕಂಟಿನ್ಯೂ ನಿಧಾನ ಬಂದಿಲ್ಲಕ್ಕೆ. ಒಂದೇ ಒಂದು ಇಂಚು ಭೂಮಿನ ಉಳ್ಳವರು ಕೊಡ್ತಿರ್ಲಿಲ್ಲ ಅವರು. ಏನು ಪುಟ್ಟೇಗೌಡ್ರೆ, ನೀವು ವಕೀಲರೆಲ್ಲ ಓದಿದ್ರಿ ನನಗೆ ಚೆನ್ನಾಗಿ. ಆಮೇಲೆ ಇನ್ನೇನು ಮಾಡಿದ್ರು ಅವರು? ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ನ ತಂದವರೇ ಅವರು, ಟಿಪ್ಪು ಸುಲ್ತಾನ್. ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವಾತಂತ್ರ್ಯ ಸೇನಾನಿ. ಇದನ್ನ ಅರ್ಥ ಮಾಡ್ಕೊಳ್ದೇನೆ ಅವರ ಸ್ವಾತಂತ್ರ್ಯದ ಚಳುವಳಿಗಾರರನ್ನ ದೇಶದ, ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದ್ರು ಗುಬ್ಬಿ ಮತ್ತು ಹರಿಹರನ, ಕಮರ್ಷಿಯಲ್ ಸೆಂಟರ್ಸ್ ಗುಬ್ಬಿ ಅಂಡ್ ಹರಿಹರ. ಬ್ರಿಟಿಷರ ವಿರುದ್ಧ ಓಡಾಡಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಸಹ ಅವರು ಸ್ನೇಹ ಬೆಳೆಸ್ತಾ ಇದ್ರು. ಆ ಥರದ ವ್ಯಕ್ತಿತ್ವ ಇದ್ದಂಥ ಊರು. ಮೈಸೂರಿನ ಅರಮನೆ ಇದ್ದಿದ್ದಿಲ್ಲೇ ಫಸ್ಟು, ಇದೇ ಕ್ಯಾಪಿಟಲ್ ಗುರುಗಳು ಹೇಳ್ದಂಗೆ. ಹೀಗಾಗಿ ಇಂಥ ನೆಲದಲ್ಲಿ ಬಂಡಿ ಸಿದ್ದೇಗೌಡರು, ನಮ್ಮ ಅಮ್ಮವರು ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು, ನಮ್ಮ ಬಾಬು, ಇವರೆಲ್ಲ ನಮಗೆ ಕುಟುಂಬದ ಸದಸ್ಯ ಇದ್ದಂಗೆ. ಅವ್ರು ಯಾರನ್ನೂ ಭೇದ ಭಾವ ಮಾಡಿದವರು. ಕಾರ್ಯಕ್ರಮದಲ್ಲಿ ಶಾಸಕ ರಮೇಶ ಬಂಡಿಸಿದ್ದೇಗೌಡ, ಜ್ಞಾನಪ್ರಕಾಶ ಸ್ವಾಮೀಜಿ, ಚಾಮರಾಜನಗರದ ಬೋಧಿದತ್ತ ತೇರ ಮೈತ್ರಿ ಮಾತಾ, ಜಿಲ್ಲಾಧಿಕಾರಿ ಕುಮಾರ, ಸಿಇಒ ಕೆಆರ್ ನಂದಿನಿ, ಪುರಸಭೆ ಅಧ್ಯಕ್ಷ ಎಂಎಲ್ ದಿನೇಶ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಹಿರಿಯ ವಕೀಲ ಎಂ ಪುಟ್ಟೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಪ್ರಕಾಶ್, ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ತಹಸೀಲ್ದಾರ್ ಚೇತನಾ ಯಾದವ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ಹಾಗೂ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಭಾಗವಹಿಸಿದ್ದರು. ಕೃಷ್ಣರಾಜ ಸಾಗರಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಎಂದು ಮರುನಾಮಕರಣ ಮಾಡಲು ಹುನ್ನಾರ ನಡೆಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಿಂದ ಮೈಸೂರು ರಾಜಮನೆತನಕ್ಕೆ ಕಳಂಕ ತರುವಂತಹ ಹೇಳಿಕೆಗಳನ್ನು ನೀಡುತ್ತಿದ್ದು, ಈಗ ಕೆಆರ್ಎಸ್ ಇತಿಹಾಸಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಪದೇ ಪದೇ ಟಿಪ್ಪು ಸುಲ್ತಾನರ ಹೆಸರು ತಂದು ಕಳಂಕಿತ ಹೇಳಿಕೆಗಳನ್ನು ನೀಡುತ್ತಿದ್ದು, ಇದೇ ಹಾದಿಯಲ್ಲಿ ನಡೆದಿರುವ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಯಾವುದೋ ಇದುವರೆಗೂ ಕಾಣದ ಶಿಲಾನ್ಯಾಸವನ್ನು ಇಟ್ಟುಕೊಂಡು ಕೆಆರ್ಎಸ್ನ ಹೆಸರು ಬದಲಿಸಲು ಪೀಠಿಕೆ ಹಾಕಿದ್ದಾರೆ. ಕೆಆರ್ಎಸ್ ಹೆಸರು ಬದಲಿಸಲು ಯಾರದೋ ಕೈವಾಡವಿದ್ದು ಹುನ್ನಾರವೆಸಗುತ್ತಿದ್ದಾರೆ ಎಂದು ಅನುಮಾನ ವ್ಯಕ್ತಪಡಿಸಿದರು. ಟಿಪ್ಪು ಎಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹೆಚ್ಚು ಪ್ರೀತಿ. ಟಿಪ್ಪುವಿನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ತಮ್ಮ ಪಕ್ಷಕ್ಕೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಕ್ಷ ಎಂದು ಹೆಸರಿಡಲಿ. ಟಿಪ್ಪು ಓರ್ವ ನಾಡದ್ರೋಹಿ. ಲಕ್ಷಾಂತರ ಹಿಂದೂಗಳ ಹತ್ಯೆಗೈದ ಟಿಪ್ಪು ಪರ್ಷಿಯ ದೇಶದವನಾಗಿದ್ದು, ಟಿಪ್ಪು ಸತ್ತ 112 ವರ್ಷಗಳ ನಂತರ 1911ರಲ್ಲಿ ಕೆಆರ್ಎಸ್ ಅಣೆಕಟ್ಟೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದ್ದು, ಶಿಲಾನ್ಯಾಸ ಹೇಗೆ ಬಂತೆಂದು ಪ್ರಶ್ನಿಸಿದರು. ಕೃಷ್ಣರಾಜ ಸಾಗರ ಕೆಆರ್ಎಸ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಸುಲ್ತಾನ್ ಸಾಗರ ಅಂತ ಮರುನಾಮಕರಣ ಮಾಡುವಂಥ ಹುನ್ನಾರದ ಪಟ್ಟಿಕೆಯನ್ನು ಮಹದೇವಪ್ಪನವರು ಹಾಕಿದ್ದಾರೆ.
ಅವ್ರಿಗೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಅಪಾರ ಪ್ರೀತಿ ಪ್ರೇಮ ಯಾಕೋ ಗೊತ್ತಿಲ್ಲ. ಅಷ್ಟು ಪ್ರೀತಿ ಪ್ರೇಮ ಇದ್ದರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ ಪಾರ್ಟಿ ಅಂತ ಬೇಕಾದರೆ ಹೆಸರಿಟ್ಕೊಂಬಿಡಲಿ, ನಮ್ಮದೇನೂ ಅಭ್ಯಂತರ ಇಲ್ಲ. ಈ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರನ್ನು ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ತರ್ತಾ ಇರುವಂಥ ಕಾರಣ ಏನು, ಹುನ್ನಾರ ಏನು, ಇದರಿಂದ ಯಾರ ಕೈವಾಡ ಇದೆ, ಯಾರ ಚಿತಾವಣಿ ಇದೆ? ನಾಡದ್ರೋಹಿ ಲಕ್ಷಾಂತರ ಜನರನ್ನು ಮತಾಂತರ ಮಾಡೋ ಮುಖಾಂತರ ಅವರ ಖಡ್ಗದಲ್ಲೂ ಮೇಲೇನೂ ಕೂಡ ಹಿಂದೂಗಳನ್ನು ಕೊಲ್ಲಕ್ಕೋಸ್ಕರ ಈ ಖಡ್ಗವನ್ನು ಇಟ್ಟಿದ್ದೀನಿ ಅಂತ ಬರೆದಿರೋವಂಥ ದಾಖಲೆಗಳು ಕೂಡ ಇದೆ ನಮ್ಮ ಹತ್ರ. ಅವನೇನು ಕನ್ನಡದವನಲ್ಲ, ಅವನು ಕನ್ನಡದವನಂತೂ ಅಲ್ಲೇ ಅಲ್ಲ. ಅವನ ಭಾಷೆ ಎಲ್ಲ ಪರ್ಷಿಯಾದವನು, ಅವನ ಭಾಷೆನೂ ಕೂಡ ಪರ್ಷಿಯನ್ ಭಾಷೆ ಇರೋ ಅವನು. ಈ ಟಿಪ್ಪು ಸುಲ್ತಾನ್ ಸತ್ತಿದ್ದು 1799 ಇಸ್ವಿ. 1799 ಇಸ್ವಿ. ಆ ಜಲಾಶಯ ಪ್ರಾರಂಭ ಆಗಿದ್ದು, KRS ಪ್ರಾರಂಭ ಆಗಿದ್ದು 1911. ಕರೆಕ್ಟಾ? 1911. 112 ವರ್ಷ. 112 ವರ್ಷ. ಟಿಪ್ಪು ಸುಲ್ತಾನ್ ಸತ್ತ ಮೇಲೆ 112 ವರ್ಷ ಆದಮೇಲೆ ಆ ಒಂದು KRS ಪ್ರಾರಂಭ ಆಗಿರುವಂಥದ್ದು. ಅದೇನು ಹೇಳ್ತಾರಲ್ಲ, ಗೋಕುಲಾಷ್ಟಮಿಗೂ ಇಮಾಮ್ ಸ್ವಾಮಿಗೂ ಏನು ಸಂಬಂಧ ಇದರಲ್ಲಿ? ಈಗ ಹೊಸದಾಗಿ ಅಲ್ಲೊಂದು ಕಲ್ಲಿದೆ ಅಂಥೇಳಿ ಮಾಧ್ಯಮದ ಸ್ನೇಹಿತರು ಹೋಗಿ ಬಂದಿದ್ದೀರಾ ಅನಿಸುತ್ತೆ ಬೆಳಗ್ಗೆ. ಅದರಲ್ಲಿ ಪರ್ಷಿಯನ್ ಭಾಷೆಯಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನನಗೆ ಗೊತ್ತಿಲ್ಲ 1799ರಲ್ಲಿ ಯಾವ ಕನ್ನಡ ಇತ್ತು? ಅವತ್ತಿದ್ದಿದ್ದು ಪೂರ್ತಿ ಹಳಗನ್ನಡ. ಆಶ್ಚರ್ಯ ಅಂದರೆ ಯಾವ ಪುಣ್ಯಾತ್ಮ ಅವನು ಸಾಬಿ ಆ 112 ವರ್ಷನ ಇಟ್ಕೊಂಬಂದಿದ್ದ ಆ ಕಲ್ಲನ್ನ. 112 ವರ್ಷ ಎಲ್ಲಿ ಪ್ರಿಸರ್ವ್ ಆಗಿತ್ತು? ಯಾವ ಮ್ಯೂಸಿಯಮಲ್ಲಿ ಅದು ಇಟ್ಕೊಂಡಿದ್ರು? ಬೇಕಲ್ಲ ದಾಖಲೆ. ಯಾವ ಮ್ಯೂಸಿಯಮಲ್ಲಿತ್ತು, ಎಲ್ಲಿತ್ತು, 112 ವರ್ಷ ಕಾಣೆಯಾಗಿದ್ದೆಲ್ಲಿ, ಆಮೇಲೆ ಪ್ರತ್ಯಕ್ಷ ಯಾಕಾಯಿತು? ಅದನ್ನು ಕೂಡ ಹಲವಾರು ಸಂಶಯಗಳಿಗೆ ಬರ್ತೈತೆ. ನೀವು ಅವರ ಉರ್ದು ಇದೆಯಲ್ಲ, ದಯವಿಟ್ಟು ಟ್ರಾನ್ಸ್ಲೇಟ್ ಮಾಡೋಕ್ಕೆ ನೋಡಿ. ಅಲ್ಲಿ ಹಾಕಿರೋ ಕಲ್ಲು ಉರ್ದುದು ಕಲ್ಲಿದೆ ಅಲ್ಲನಪ್ಪ? ಪರ್ಷಿಯನ್, ಸಾರಿ ಪರ್ಷಿಯಾದು ಕಲ್ಲಿದೆ. ಅದರಲ್ಲಿ ಏನು ಬರೆದಿದೆ ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ನೀವು. ಕಾಂಗ್ರೆಸ್ ಪಾರ್ಟಿಗೆ ಏನಾನ ಅಷ್ಟು ಇಷ್ಟ ಇದ್ದರೆ ಅವ್ರ ಮನೆ ಮಕ್ಕಳಿಗೆಲ್ಲ ಟಿಪ್ಪು ಅಂತ ಇಟ್ಕೊಳ್ಳಿ, ನಮಗೇನು ಇದಿಲ್ಲ. ಅವ್ರ ಮನೆ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಕಾಂಗ್ರೆಸ್ ಪಾರ್ಟಿಗೆ ಏನು ಬೇಕೋ ಅವ್ರನ್ನ ಇಟ್ಕೊಳ್ಳಿ. ಆದರೆ ಇವ್ರಿಗೆ ದ್ರೋಹ ಬಗೆಯೋದು ಬೇಡ. ಮತ್ತು ನೀವು ಇದು ಅಷ್ಟೇನಲ್ಲ, ಇದರ ಒಂದು 15 ದಿನದಿಂದ ಇವರು ನಮ್ಮ ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ಅವರು ಕೂಡ ಇದೇ ಥರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು, ಮಹಾತ್ಮ ಗಾಂಧೀಜಿ ಕೈಲೇ ರಾಜ ಋಷಿ ಅನ್ಸ್ಕೊಂಡವರು ಇವರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಕೃಷ್ಣರಾಜ ಒಡೆಯರ್ ಬಗ್ಗೆ ಅಪಮಾನ ಮಾಡಿ ಇಡೀ ಹಳೆ ಮೈಸೂರು ಜನ ಕಾಂಗ್ರೆಸ್ ಪಾರ್ಟಿನ ಮುಂದೆ ದಿನಗಳಲ್ಲಿ ಧೂಳಿಪಟ ಮಾಡ್ತಾರೆ. ನೀವು ಹಿಂಗೆ ಮಾತಾಡ್ಕೊಂಡು ಹೋದರೆ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಆಗ್ತೈತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಲ್ ನಾಗೇಂದ್ರ, ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಮುಖಂಡರಾದ ಅಶೋಕ್ ಜಯರಾಮ್, ಸಚ್ಚಿದಾನಂದ, ವಸಂತ್ ಕುಮಾರ್, ಅಶೋಕ್ ಇದ್ದರು. ಶ್ರೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಮಂಡ್ಯ ವತಿಯಿಂದ
ಪರಮಪೂಜ್ಯ ಶ್ರೀ ಶ್ರೀ ಅನಂತಕುಮಾರ ಸ್ವಾಮೀಜಿರವರ 89ನೇ ವರ್ಷದ ಜನ್ಮದಿನದ ಅಂಗವಾಗಿ ಪರಮಪೂಜ್ಯರ ಸ್ಮರಣೆ ಹಾಗೂ ಶ್ರೀ ಅನಂತ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಶಂಕರನಗರದಲ್ಲಿರುವ ಅಭಿನವ ಭಾರತಿ ಕಾಲೇಜು ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ರಮಣಶ್ರೀ ಸಮೂಹ ಸಂಸ್ಥೆಯ ಮುಖ್ಯಸ್ಥರು, ಯಶಸ್ವಿ ಉದ್ಯಮಿ ಹಾಗೂ ಅಕ್ಷರೋದ್ಯಮಿ ಎಸ್ ಷಡಾಕ್ಷರಿರವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಾರಣಾಸಿಯಿಂದ ಮಂಡ್ಯಕ್ಕೆ ಬಂದು ಇಂಥ ದೊಡ್ಡ ಶಿಕ್ಷಣ ಸಮೂಹವನ್ನು ಕಟ್ಟಿ ಸೇವೆ ಮಾಡಿದ್ದಾರೆ. ಅವರ ಪುಣ್ಯ ಸ್ಮರಣೆಗೆ ಪ್ರಣಾಮಗಳು ಎಂದರು. ಹಾಗೆ ಮಹಾತ್ಮರು ಎಲ್ಲಿಗೆ ಹೋಗ್ತಾರೆ, ಯಾಕೆ ಹೋಗ್ತಾರೆ ಅಂದರೆ ಅವ್ರಿಗೋಸ್ಕರ ಹೋಗೋದಲ್ಲ. ಅವ್ರನ್ನ ಆ ಕ್ಷೇತ್ರದ ಶಕ್ತಿ ಅವ್ರನ್ನ ಆಕರ್ಷಿಸುತ್ತೆ. ಹಾಗೆ ಬಹುಶಃ ವಾರಣಾಸಿಯಿಂದ ಮಂಡ್ಯ ಶಕ್ತಿ ಅವ್ರನ್ನ ಇಲ್ಲಿಗೆ ಆಕರ್ಷಿಸಿ ಕರ್ಕೊಂಬಂದಿರಬೇಕು. ಇಂಥ ಸೇವೆ ಮಾಡಲಿಕ್ಕಂತ ಅವಕಾಶ ಕಲ್ಪಿಸಿರ್ಬೋದು. ಅವರ ಪುಣ್ಯ ಸ್ಮರಣೆಗೆ ಮತ್ತೊಮ್ಮೆ ಪ್ರಣಾಮಗಳು. ಈಗ ತಾನೇ ಶಿವಮೂರ್ತಿ ಹೇಳಿದ್ರು 3500 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ. ಅಷ್ಟು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಸಂಪಾದನೆಗೆ ಸಾಮಾನ್ಯದ ಕೆಲಸ ಏನಲ್ಲ, ಅದು ಅಸಾಮಾನ್ಯದ ಕೆಲಸಗಳು. ಖ್ಯಾತ ಲೇಖಕರು ಹಾಗೂ ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮದ ರೂವಾರಿಗಳಾದ ವಿದ್ವಾನ್ ಜಗದೀಶ್ ಶರ್ಮಾ ಸಂಪರವರು ಮಾತನಾಡಿ, ವೈಕುಂಠವಾರ ಪತ್ರಿಕೆ ಮೂಲಕ ಸಂತರು ಇಂತಹ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಮಾಹಿತಿ ತಿಳಿದುಕೊಳ್ಳುತ್ತಿದ್ದೆ ಎಂದು ಅನಂತಕುಮಾರ ಸ್ವಾಮೀಜಿ ಅವರ ಬಗ್ಗೆ ಮಾಹಿತಿ ನೀಡಿದರು. ಸ್ವಾಮೀಜಿಯವರ ಕುರಿತು ಬಹಳ ಹಿಂದಿನಿಂದ ನಾನು ಕೇಳ್ತಾ ಇದ್ದೆ. ನನಗೆ ಅದು ಹೇಗೋ ವೈಕುಂಠ ವಾರ್ತಾ ಪತ್ರಿಕೆ ತಲುಪ್ತಾ ಇತ್ತು. ಬಹಳ ಕಾಲ ವೈಕುಂಠ ವಾರ್ತಾ ಪತ್ರಿಕೆಯನ್ನು ನಾನು ನೋಡ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ನಾನು ಆ ಪತ್ರಿಕೆಯನ್ನು ಗಮನಿಸಿರಲಿಲ್ಲ. ಆ ಕಾಲದಲ್ಲೇ ಮಂಡ್ಯದಲ್ಲಿ ಇಂತಹ ಒಬ್ಬ ಸಂತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತಾ ಇತ್ತು. ಎಲ್ಲಿಂದಲೋ ನಮ್ಮ ಪ್ರದೇಶಕ್ಕೆ ಬಂದು ಕಾರ್ಯ ಮಾಡಿದವರು. ಎಲ್ಲಿಯ ವಾರಣಾಸಿ, ಎಲ್ಲಿಯ ಮಂಡ್ಯ. ಇವತ್ತು ಅಷ್ಟು ದೂರ ಅಂತ ಅನ್ನಿಸೋಲ್ಲ, ಆದರೆ ಅವತ್ತು ಅವರು ಬಂದ ಕಾಲಘಟ್ಟ ಇದೆಯಲ್ಲ, 69ನೇ ಇಸ್ವಿ, ಕರ್ನಾಟಕ ಅಂತ ಒಂದಿದೆ ಅನ್ನೋದೇ ಉತ್ತರ ಪ್ರದೇಶಕ್ಕೆ ಗೊತ್ತಿತ್ತೋ ಇಲ್ವೋ ಅನ್ನೋ ತರಹದ ಪರಿಸ್ಥಿತಿ. ಇವತ್ತು ಜನಜೀವನ ಸಾಧಾರಣವಾಗಿ ಒಂದೇ ಥರ ಆಗಿಬಿಟ್ಟಿದೆ. ವಾರಣಾಸಿಯವರು ಇಡ್ಲಿ ವಡ ತಿಂತಾ ಇದ್ದಾರೆ, ನಾವು ರೋಟಿ ತಿನ್ನೋದಕ್ಕೆ ಆರಂಭ ಮಾಡಿದ್ದೀವಿ. ಆದರೆ ಅವತ್ತು ಹಾಗಲ್ಲ. ಊರು ಹೇಗೆ, ಅಲ್ಲಿಯ ಸ್ವಭಾವ ಹೇಗೆ, ಅಲ್ಲಿಯ ಜನರ ಭಾಷೆ ಏನು ಅಂತ ಗೊತ್ತಿಲ್ಲದ ಕಾಲದಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಇದನ್ನು ಕಾರ್ಯಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ದು ಅಂತ ಏನಿದೆ, ಬಹಳ ದೊಡ್ಡದು ಅಂತ ಅನ್ನಿಸುತ್ತೆ. ಹಿಂದೆ ನಾವು ನಮ್ಮ ಪ್ರಾಚೀನ ಋಷಿಮುನಿಗಳ ಚರಿತ್ರೆಗಳನ್ನು ನೋಡಿದಾಗ ಅವರೆಲ್ಲ ಹೀಗೆ ಇರ್ತಾ ಇದ್ದರು. ಹುಟ್ಟಿದೂರಿನಲ್ಲೇ ಬದುಕಿ, ಹುಟ್ಟಿದೂರಿನಲ್ಲೇ ಸಾಧಿಸಿ ಮುಗಿಸೋದು ಅನ್ನೋ ತರಹ ಕಾರ್ಯ ಮಾಡದೆ ಎದ್ದು ಹೊರಡ್ತಾ ಇದ್ರು. ಅವರ ಕಾರ್ಯಕ್ಷೇತ್ರ ಎಲ್ಲೋ ಇರ್ತಾ ಇತ್ತು. ಆ ಕಾರ್ಯಕ್ಷೇತ್ರ ಎಲ್ಲಿರ್ತಾ ಇತ್ತು ಅಂತ ಅಂದರೆ, ನಾವು ವೃತ್ತಿ ಅರಸ್ಕೊಂಡು ಇನ್ನೊಂದು ಊರಿಗೆ ಹೋಗ್ತೀವಲ್ಲ, ಹಾಗಲ್ಲ. ನಮಗೆ ವೃತ್ತಿಯ ಅವಕಾಶಗಳು ಎಲ್ಲಿರುತ್ತೋ, ಅನುಕೂಲಗಳೆಲ್ಲಿರುತ್ತೋ, ವೃತ್ತಿಯ ಬೆಳವಣಿಗೆಗೆ ಎಲ್ಲಿ ಸಾಧ್ಯತೆಗಳು ಹೆಚ್ಚಿರುತ್ತೋ ಅಲ್ಲಿ ಹೋಗಿ ವೃತ್ತಿ ಮಾಡುತ್ತೇವೆ. ಆದರೆ ಋಷಿಗಳು ಅರಸ್ತಾ ಇದ್ದಿದ್ದು ಹೀಗಲ್ಲ. ಎಲ್ಲಿಗೆ ಅವರ ಅವಶ್ಯಕತೆ ಇದೆಯೋ ಅಲ್ಲಿಗೆ ಹೋಗುತ್ತಾ ಇದ್ರು. ಅಂದರೆ ನಮಗೆ ನಮ್ಮ ಅವಶ್ಯಕತೆಗಳನ್ನು ಎಲ್ಲಿ ಪೂರೈಸಿಕೊಳ್ಳಬಹುದು ಅಲ್ಲಿ ಹೋಗಿ ನಾವು ಬದುಕನ್ನು ಕಟ್ಟಿಕೊಳ್ತೇವೆ ಸಾಮಾನ್ಯರು. ಆದರೆ ಋಷಿಗಳ ಕ್ರಮ ಹೇಗೆ ಅಂದರೆ, ಯಾವ ಪ್ರದೇಶಕ್ಕೆ ಅವರ ಅವಶ್ಯಕತೆ ಇದೆಯೋ ಅಲ್ಲಿ ಹೋಗಿ ಅವರು ಬದುಕನ್ನು ಕಟ್ಟಿಕೊಳ್ತಾ ಇದ್ದವರು. ಇದೇ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕನ್ನಡ ಚಲನಚಿತ್ರ ಸಾಹಸ ಕಲಾವಿದ ಮತ್ತು ಸಾಹಸ ನಿರ್ದೇಶಕರಾದ ಡಾಕ್ಟರ್ ಹಾಸನ ರಘು ಹಾಗೂ ಖ್ಯಾತ ವೈದ್ಯರು ಹಾಗೂ ಪ್ರಶಾಂತ್ ನರ್ಸಿಂಗ್ ಹೋಂ ಮುಖ್ಯಸ್ಥರಾದ ಡಾಕ್ಟರ್ ಬಿಎಸ್ ಕಕ್ಕಿಲ್ಲಾಯ ಅವರಿಗೆ ಗಣ್ಯರು ಶ್ರೀ ಅನಂತ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ಪುರಸ್ಕೃತರು ತಮ್ಮ ಅನಿಸಿಕೆಗಳನ್ನು ಸಭಿಕರಿಗೆ ತಿಳಿಸಿದರು. ವಿದ್ಯಾಭ್ಯಾಸ ಎಲ್ಲ ಗಡಿನಾಡು ಕಾಸರಗೋಡಿನಲ್ಲಿ, ಓದಿದ್ದು ದಾವಣಗೆರೆಯಲ್ಲಿ, ಮತ್ತು ಕೆಲಸಕ್ಕೆ ಸೇರಿಕೊಂಡಿದ್ದು ಕೇರಳದ ಎರ್ನಾಕುಲಂನಲ್ಲಿ, ಕೊನೆಯಲ್ಲಿ
ಬಂದು ಸ್ಥಾಪನೆ ಆಗಿರೋದು ಮಂಡ್ಯದಲ್ಲಿ. 1980ನೇ ಇಸ್ವಿಗೆ ನನ್ನ ಅತ್ಯಂತ ನಿಕಟ ಸ್ನೇಹಿತರಾದ ಡಾಕ್ಟರ್ ನಾಗರಾಜ್ ಅವರು ನಾವಿಬ್ಬರು ಓದುವಾಗಲೇ ನಾವೊಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದು ಮಂಡ್ಯದಲ್ಲಿ ನಾವು ಜೊತೆಗೆ ಒಂದು ನರ್ಸಿಂಗ್ ಹೋಮ್ ಶುರು ಮಾಡಬೇಕು ಅಂತ. ಹಾಗೆ 80ನೇ ಇಸ್ವಿಯಲ್ಲಿ ಅವರು ನನಗೊಂದು ಪತ್ರ ಬರೆದರು, ಮಂಡ್ಯಕ್ಕೆ ಯಾಕೆ ಬರಬಾರ್ದು ನೀನು, ವಿಲ್ ರಿಯಲೈಸ್ ಅವರ್ ಡ್ರೀಮ್ಸ್ ಅಂತ. ಸೊ ಅದಕ್ಕೆ ಸ್ಪಂದಿಸಿ ನಾನು ಬಂದೆ. ನಾನೊಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಲಿಕ್ಕೆಲ್ಲ ಅನುಕೂಲ ಮಾಡಿಕೊಟ್ರು. 81ನೇ ಇಸ್ವಿಯಲ್ಲಿ ನಾವು ಪ್ರಶಾಂತ್ ನರ್ಸಿಂಗ್ ಅಂತ ಸ್ಥಾಪನೆ ಮಾಡಿದ್ದು, ಒಂದು ರೆಂಟೆಡ್ ಬಿಲ್ಡಿಂಗಲ್ಲಿ. ಸ್ಟೇಟ್ ಯೂನಿಯನ್ ಸೌತ್ ಇಂಡಿಯಾ, ಡೈರೆಕ್ಟರ್ ಯೂನಿಯನ್ ಸೌತ್ ಇಂಡಿಯಾ, ಆ ನೋಟ ಕಾಫಿ ಕೊಡ್ತಲ್ಲ ಅದು ಪ್ರೊಡಕ್ಷನ್ ಬೈ ಯೂನಿಯನ್ ಸೌತ್ ಇಂಡಿಯಾ. ಆ ಕಾರ್ಡಿಂದ ತೊಡಗಿದ ಕೆಲಸ ಇಲ್ಲ, ಇಲ್ಲಿ ಅಲ್ಲಲ್ಲ ಇಲ್ಲಿ. ಆಗ ನಮ್ಮ ಸಂಘಟನೆಗಳು ಕಟ್ಟಿ ಹೊಡೆದಾಡಿ ಸ್ಟೇಷನ್ಗೆ ಹೋಗಿ ಜೈಲಿಗೆಲ್ಲ ಆಯಿತು, ಎಲ್ಲ ಹೊಡೆದಾಟಗಳೇ. ಆಗ ಕಟ್ಟಿದ ಊಟ 83ರಲ್ಲಿ ನಾನು ಯೂನಿಯನ್ ಕಟ್ಟಿದೆ. 86ರಲ್ಲಿ ನಮಗೆಲ್ಲ ಅನುಕೂಲ ಆಯಿತು. ಆಗ 3000 ಜನ ಸೇರಿ ಬಡ ದೊಡ್ಡ ಒಕ್ಕೂಟವನ್ನು ಕಡಿದು, ಒಕ್ಕೂಟದ ನಾನೇ ಸಂಸ್ಥಾಪಕ ಅಧ್ಯಕ್ಷ ಮತ್ತು ಡೆಲ್ಲಿ ಅಂತಿದ್ವಿ. ಕನ್ನಡ ಚಿತ್ರರಂಗದ ಕಾರ್ಮಿಕರು ಕರ್ನಾಟಕದಲ್ಲಿ ನಿಲ್ಲಿಸಬೇಕು ಅನ್ನೋ ಹೋರಾಟ. ನಮ್ಮ ನಾಡಿಗೂ ನಮಗೆ ಕೆಲಸ ಇಲ್ಲ, ಅವ್ರು ಬರಬೇಕು, ಅವರು ಮಾಡಲಿ. ಆಗ ನಮಗೆ ಜೊತೆ ಕೊಟ್ಟವರು ಶಂಕರ್ನಾಗ್ ಅವರು, ಅಬ್ಬಯ್ಯನಾಡವರು. ಆಗ ಇನ್ನೂ ಅಣ್ಣವರ ಕಂಪನಿ ಅಲ್ಲೇ ಇತ್ತು ತಮಿಳುನಾಡಲ್ಲಿ. ಇವತ್ತು ಹೇಳೋದಲ್ಲ, ಮಹಿಳೆಯರು 30%, ಅದು 75% ಇಲ್ಲೇ ಇದ್ದಾರೆ. ಹಾಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವು 91% ಅಲ್ಲ 120% ನಾವೇ ಕೆಲಸ ಮಾಡ್ತಾ ಇದ್ದೀವಿ ಇಡೀ ರಾಷ್ಟ್ರದಲ್ಲಿ. ಶ್ರೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಅಭಿನವ ಭಾರತಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶಿವಮೂರ್ತಿ ಕೀಲಾರ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ನಾವು ಇಬ್ರು ಅನಂತ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ. ಈ ಇಬ್ರು ಕೂಡ ಸ್ವಾಮೀಜಿಗೆ ಕನೆಕ್ಟ್ ಆದವ್ರೆ. ಹೆಂಗೆ ಅಂತಂದ್ರೆ ದೇವರು ಅವರ ಆಶೀರ್ವಾದ, ಅವರ ಬ್ಲೆಸ್ಸಿಂಗ್ಸ್ ಕೊನೆಗಾದ್ರೂ ಸಿಗುತ್ತೆ ಅನ್ನುವಂಥ ವಿಚಾರ ಈ ಪ್ರಶಸ್ತಿ ಮುಖಾಂತರ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಎಲ್ಲರೂ ವಿಚಾರಣೆ ಮಾಡ್ತಾ ಇದ್ದಾಗ ವೈದ್ಯಕೀಯ ವಿಭಾಗದಲ್ಲಿ ಈ ಬಾರಿ ಯಾರನ್ನ ಆಯ್ಕೆ ಮಾಡೋಣ ಅನ್ನುವಂಥ ವಿಚಾರ ಬಂತು. ಹಂಗೆ ನಾನು ನಮ್ಮ ಟ್ರೆಸರರ್ ಸರ್ನು ಕೇಳಿದೆ. ಟ್ರೆಸರರ್ ಸರು ನಿಮ್ಮ ಮನಸ್ಸಲ್ಲಿ ಯಾರ್ಯಾರಿದೆ ಹೇಳಿ ಅಂತ ಹೇಳಿದ್ರು. ನಾನು ನೀವು ಇದ್ರಿ ಸರ್, ಬೇರೆಯವರು ಇದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ಕಪಿಲಯ್ಯನವ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಅವರು ಸೂಕ್ತ ನೋಡಿ ಅವ್ರನ್ನ ಕರೆಸಿ ನೀವು ಅಂತ ಹೇಳಿದ್ರು. ಸೊ ಈ ಒಂದು ವಿಚಾರ ಮಾಡಬೇಕು ಅಂತಂದಾಗ ಸಾರ್ ಹೇಳಿದ್ರು, ಪ್ರಶಸ್ತಿಗಳು ಅವ್ರನ್ನ ಹುಡುಕೊಂಡು ಹೋಗ್ಬೇಕೆ ಹೊರತು ಪ್ರಶಸ್ತಿಗಳನ್ನ ಅವ್ರು ಹುಡ್ಕೊಂಡು ಬರಬಾರ್ದು ಅಂತ. ಸ್ವಾಮೀಜಿ ನಿಮ್ಗೆ ಆಶೀರ್ವಾದ ಮಾಡಲಿಕ್ಕೆ ನಿಮ್ಮಗಳ ಜೊತೆಯಲ್ಲಿ 1 ತಿಂಗಳ ಕಾಲ ನಿಮ್ಮ ಪ್ರಸಾದ್ ನರ್ಸಿಂಗ್ ಹೋಮ್ ಅಲ್ಲಿ ಅವರ ಕೊನೆಯ ದಿನಗಳಲ್ಲಿ ನಿಮ್ಮ ಜೊತೆ ಕಾಲ ಕಳೆದರು. ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು, ಅಭಿನವ ಭಾರತಿ ಶಿಕ್ಷಣ ಟ್ರಸ್ಟ್ನ ಟ್ರಸ್ಟಿಗಳು, ಶಿಕ್ಷಕ ವೃಂದದವರು ಇದ್ದರು. ಸಮಾಜ ಸೇವಕ ಹಾಗೂ ಉದ್ಯಮಿ ಜಫ್ರುಲ್ಲಾ ಖಾನ್ ಅವರ ಹುಟ್ಟುಹಬ್ಬವನ್ನು ಮಂಡ್ಯ ನಗರದ ಸ್ವರ್ಣಸಂದ್ರದ ಪ್ರೇರಣಾ ಅಂಧ ಮತ್ತು ವಿಶೇಷ ಚೇತನರ ವಸತಿ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಿತೈಷಿ ಬಳಗದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ನೇತೃತ್ವದಲ್ಲಿ ವಸತಿ ಶಾಲೆಯ 100 ಮಕ್ಕಳಿಗೆ ವಿಶೇಷ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ವಿಶೇಷ ಚೇತನ ಮಕ್ಕಳು ಜಫ್ರುಲ್ಲಾ ಖಾನ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು.
ವಿಶ್ ಹ್ಯಾಪಿ ಬರ್ತ್ಡೇ ಜಫರುಲ್ಲಾ ಖಾನ್ ಸರ್. ನಮ್ಮ ಮಂಡ್ಯ ಜಿಲ್ಲೆಯ ಉತ್ತಮ ಉದ್ಯಮಿ ಆಗಿರ್ತಕ್ಕಂತಹ ಜಫರುಲ್ಲಾ ಖಾನ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜಫರುಲ್ಲಾ ಖಾನ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜಫರುಲ್ಲಾ ಖಾನ್ ಸರ್ ಅವರಿಗೆ ಜನ್ಮದಿನಾಚರಣೆ ಶುಭಾಶಯಗಳು. ಹಾಗೆ ಇನ್ನೂ ಕೂಡ ಉತ್ತಮವಾದ ಕಾರ್ಯಗಳನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಹಿತೈಷಿ ಬಳಗದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್, ಸಮಾಜ ಸೇವಕ ಜಫರುಲ್ಲಾ ಖಾನ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪ್ರೇರಣಾ ವಸತಿ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ ಆಯೋಜಿಸಿದ್ದೇವೆ. ಈ ಎಲ್ಲಾ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆ ಮಾಡಿ ಸರಳ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಜಫರುಲ್ಲಾ ಅವರು ಸಾಮಾನ್ಯ ಕುಟುಂಬದಿಂದ ಜನಿಸಿ ಆಗರ್ಭ ಶ್ರೀಮಂತರಾಗಿದ್ದಾರೆ. ದುಬೈನಲ್ಲಿ ನೆಲೆಸಿದ್ದರೂ ತಮ್ಮ ಹುಟ್ಟೂರು ಮತ್ತು ರಾಜ್ಯವನ್ನು ಮರೆಯದೆ ಇಲ್ಲಿ ಹಲವು ಸಾಮಾಜಿಕ ಕೆಲಸಗಳನ್ನು ಸದಾ ಮಾಡುತ್ತಾ ಈ ಭಾಗದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂದು ಬಣ್ಣಿಸಿದರು. ಕಳೆದ 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿ ಬಡ ರೋಗಿಗಳಿಗೆ ಆರ್ಥಿಕ ವೆಚ್ಚ, ಸಾಂಸ್ಕೃತಿಕ ಸಾಹಿತ್ಯಾತ್ಮಕ ಕೆಲಸಗಳಿಗೆ ಪೋಷಣೆ, ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಕುಟುಂಬಕ್ಕೆ ಫುಡ್ ಕಿಟ್, ಔಷಧಿ ವ್ಯವಸ್ಥೆ ಮಾಡಿದ್ದರು. ಜೊತೆಗೆ ಹುಟ್ಟೂರನ್ನು ಮರೆಯದೇ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆಂದು ತಿಳಿಸಿದರು. ಮೊಹಮ್ಮದ್ ಜಫರುಲ್ಲಾ ಖಾನ್ ರವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಪ್ರೇರಣಾ ಅಂಧ ಮತ್ತು ಅಂಗವಿಕಲರ ಶಾಲೆಯಲ್ಲಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ನೂರಾರು ಮಕ್ಕಳುಗಳು, ಅಂಧ ಮಕ್ಕಳಿದ್ದಾರೆ, ಅಂಗವಿಕಲ ಮಕ್ಕಳಿದ್ದಾರೆ. ಅವರು ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಜಫರುಲ್ಲಾ ಖಾನ್ ಹಿತೈಷಿ ಬಳಗದಿಂದ ಇವತ್ತು ನಾವು ಊಟದ ತಿಂಡಿ ವ್ಯವಸ್ಥೆ ಮಾಡಿದ್ವಿ. ಜಫರುಲ್ಲಾ ಖಾನ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ಸಾಮಾನ್ಯ ಕುಟುಂಬದಿಂದ ಜನಿಸಿದವರು. ಇವತ್ತು ಅಗರ್ಭ ಶ್ರೀಮಂತರಾಗಿದ್ದಾರೆ. ಹಾಗಿದ್ರೂ ಕೂಡ ಅವರು ತಮ್ಮ ಊರು ಮತ್ತು ಕರ್ನಾಟಕವನ್ನು ಮರೀಲಿಲ್ಲ. ಅವರು ಕಳೆದ 30 ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು ಬರ್ತಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಯಾರ ಆರೋಗ್ಯ ತಪ್ಪಿದಂತಹ ಸಂದರ್ಭ ಇರ್ಬೋದು. ಅದರ ಜೊತೆಗೆ ಕರೋನಾ ಸಂದರ್ಭದಲ್ಲಿ 15,000 ಕುಟುಂಬಗಳಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ರು. ಅದರ ಜೊತೆಗೆ ಏನು ಔಷಧಿಗಳನ್ನ ಯಾರು ಹುಷಾರು ತಪ್ಪಿರ್ತಾರೆ ಅವರಿಗೆಲ್ಲ ಔಷಧಿ ವ್ಯವಸ್ಥೆನ ಕೂಡ ಮಾಡಿದ್ರು. ನಾವು ಇತ್ತೀಚೆಗೆ ಗಮನಿಸ್ತೀವಿ, ಯಾರೋ ಒಂದು ಉನ್ನತ ಮಟ್ಟಕ್ಕೆ ಹೋದರೆ ತಮ್ಮ ಊರು ಮತ್ತು ಸಮಾಜವನ್ನು ಮರೆಯೋದನ್ನ ಕಾಣ್ತೀವಿ. ಆದರೆ ಇವರು ಊರನ್ನೂ ಕೂಡ ಮರೆಯಲಿಲ್ಲ, ಜೊತೆಗೆ ಸಮಾಜ ಸೇವೆನೂ ಕೂಡ ಬಿಡಲಿಲ್ಲ. ನಾವು ಸಾಮಾನ್ಯ ಗಮನಿಸ್ತೀವಲ್ಲ, ಆಗ ನೋಡಿದಾಗ ಇವರು ವಿಶೇಷವಾಗಿ ಜಫರುಲ್ಲಾ ಖಾನ್ ರವರು ಕೂರಿಸ್ಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷ ತಂದಿದೆ ನಮಗೆಲ್ಲರೂ. ಈ ಸಂದರ್ಭದಲ್ಲಿ ಪ್ರೇರಣಾ ವಸತಿ ಶಾಲೆಯ ಮುಖ್ಯಸ್ಥ ರವಿಕುಮಾರ್, ಹಿತೈಷಿ ಬಳಗದ ಆರ್ಎನ್ ನಂಜುಂಡಸ್ವಾಮಿ, ವೆಂಕಟೇಶ್, ಜಿಟಿ ಪ್ರವೀಣ್ ಕುಮಾರ್, ಅಜಯ್ ಕುಮಾರ್ ಇನ್ನಿತರರಿದ್ದರು. ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬೈಲಾದ ಕಾನೂನಿಗೆ ವಿರುದ್ಧವಾಗಿ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಸಮಿತಿಗೆ 13 ವರ್ಷಗಳಿಂದ ಇರ್ಫಾನ್ ಅಹ್ಮದ್ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಮಹಮ್ಮದ್ ಅಲಿಮುಲ್ಲಾ ಶರೀಫ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇರ್ಫಾನ್ ಅಹ್ಮದ್ ಸದರಿ ಸಂಸ್ಥೆಯ ಅಧ್ಯಕ್ಷ ಸ್ಥಾನದಲ್ಲಿರುವುದು ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬೈಲಾದ ಕಾನೂನಿನ ವಿರುದ್ಧವಾಗಿದೆ ಎಂದರು. ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಬೈಲಾದ ಪ್ರಕಾರ ಯಾವುದೇ ವ್ಯಕ್ತಿ ಸದರಿ ಸಂಸ್ಥೆಗೆ ಅಧ್ಯಕ್ಷನಾಗಬೇಕಾದರೆ ಸರ್ಕಾರದ ಆರೋಗ್ಯ ಅಥವಾ ಶಿಕ್ಷಕ ಇಲಾಖೆಯ ನಿವೃತ್ತ ಅಧಿಕಾರಿಯಾಗಿರಬೇಕು. ಈತ ಸಂಸ್ಥೆಯ ಸಾಮಾನ್ಯ ಸದಸ್ಯನಾಗಿದ್ದು ಅಧ್ಯಕ್ಷನಾಗಲು ಸಾಧ್ಯವಿಲ್ಲ. ಕಾನೂನಿನಂತೆ ಅಧ್ಯಕ್ಷರಾಗಿ ಆಯ್ಕೆಯಾದವರು 3 ವರ್ಷಗಳ 2 ಅವಧಿಗಿಂತ ಹೆಚ್ಚು ಅಧಿಕಾರದಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಹೇಳಿದರು. ಹಾಲಿ ಅಧ್ಯಕ್ಷ 13 ವರ್ಷಗಳಿಂದ ಅಧ್ಯಕ್ಷನಾಗಿ ಮುಂದುವರೆದಿದ್ದು, ಈ ಹಿಂದೆ ಅವರ ತಂದೆ ಅಧ್ಯಕ್ಷರಾಗಿದ್ದರು. 30 ವರ್ಷಗಳು ವಂಶಿಕವಾಗಿ ಅಧಿಕಾರ ನಡೆಸಿರುವ ಅವರು ಹೊನರಿಯಂ ಉಚಿತ ಸೇವೆ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ಅಧಿಕಾರ ವಹಿಸಿ ಹಣದ ದುರುಪಯೋಗ ಮಾಡಿಕೊಂಡಿದ್ದಾರಲ್ಲದೆ ಸದರಿ ಸಂಸ್ಥೆಯ ಸರ್ಕಾರದ ಅನುದಾನಿತ ಸಂಸ್ಥೆಯಲ್ಲ ಎಂದು ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದರು. ಒಂದು ಸುಮಾರು ಇವಾಗ 3-4 ವರ್ಷ ಹಿಂದ್ಗಡೆ ನನಗೆ ಗೊತ್ತಾಗ್ತದೆ, ದೊಡ್ಡ ಮಟ್ಟದಿಂದ ಒಂದು ಸ್ಕ್ಯಾಮು ನಡೀತಾ ಐತೆ ಮೈಸೂರು ವಕ್ಫ್ ಬೋರ್ಡ್ನಲ್ಲಿ ಅಂತ, ಮೈಸೂರಿಗೆ ಸಂಬಂಧಪಟ್ಟಿದ್ದು ವಕ್ಫ್ ಬೋರ್ಡ್ಗೆ ಅಂತ. ಅಲ್ಲಿ ನೋಡ್ತಾ ಇರೋ ಟೈಮ್ನಲ್ಲಿನೇ ಅದೇ ಟೈಮ್ನಲ್ಲಿ ಇಲ್ಲಿ ನನಗೆ ಶ್ರೀರಂಗಪಟ್ಟಣದಲ್ಲಿನೂ ಹಿಂಗೆ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ನಡೀತಾ ಐತೆ. ಮಂಡ್ಯಕ್ಕೆ ಸೇರಿದ್ದು ಶ್ರೀರಂಗಪಟ್ಟಣ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ಗೂ ನಡೀತಾ ಐತೆ ಅಂತ ಗೊತ್ತಾಗ್ತದೆ. ಅಲ್ಲಿಂದ ಅದನ್ನ ನಾನು ನೋಡೋಕೆ ಚಾಲೂ ಮಾಡ್ತೀನಿ. ದೊಡ್ಡ ಮಟ್ಟಕ್ಕೆ ಇದೆ, ಏನೇನೋ ಇದೆ, ಮಿಸ್ಯೂಸ್ ಆಫ್ ಫಂಡ್ಸ್ ಇದೆ, ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ಸ್ ಇದೆ, ಮ್ಯಾನಿಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ಲ್ಯಾಂಡ್ ರೆಕಾರ್ಡ್ಸ್ ಇದೆ, ಏನೇನೋ ಇದೆ, ಡಿಸ್ಕ್ರಿಮಿನೆನ್ಸಿ ಆಫ್ ಲ್ಯಾಂಡ್ ರೆಕಾರ್ಡ್ಸು ಇದೆ, ಸಮಥಿಂಗ್ ಇದೆ. ಇವಾಗ ಲಾಸ್ಟ್ನಲ್ಲಿ ಒಂದು 4-5 ತಿಂಗಳಿನಲ್ಲಿ ನನಗೆ ಗೊತ್ತಾಗ್ತದೆ ಅಲ್ಲಿ ಒಂದು ಬೈಲಾಸ್ ಇರ್ತದೆ ಅಂತ, ಕಮಿಟಿ ಫಾರ್ಮೇಷನ್ಗೆ ಬೈಲಾಸ್ ಇರ್ತದೆ.
ಕಮಿಟಿ ಫಾರ್ಮೇಷನ್ಗೆ ಹಜರತ್ ಟಿಪ್ಪು ಸುಲ್ತಾನ್ ವಕ್ತ್ ಎಸ್ಟೇಟ್ ಕಮಿಟಿಗೆ ಸೇರಿದ ಒಂದು ಬೈಲಾಸ್ ಇರ್ತದೆ. ಆ ಬೈಲಾಸ್ ನೋಡೋಕ್ಕೆ ಹೋಗಿದ್ರೆ ಆ ಬೈಲಾಸ್ನಲ್ಲಿ ಏನಿರ್ತದೆ ಅಂದರೆ, ಯಾರನ ಅಲ್ಲವರು 11, 13, 15 ಜನ ಮೆಂಬರ್ಸ್ ಏನೋ ಸೆಲೆಕ್ಟ್ ಆಗಬೇಕು ಪ್ರತಿ 3 ವರ್ಷಕ್ಕೆ ಕಾನೂನು ಪ್ರಕಾರ, ಬೈಲಾಸ್ ಪ್ರಕಾರ. ಅದರಲ್ಲಿ ಒಂದು ಕಾನೂನು ಇರ್ತದೆ, ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ ಸಬ್ ಕ್ಲಾಸ್ 6ನಲ್ಲಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ ಸೆಕ್ರೆಟರಿ ಆಫ್ ದಿ ಕಮಿಟಿ ಅಂತ ಇರ್ತದೆ. ಅಲ್ಲಿಗೆ ಎಕ್ಸ್ ಅಫಿಷಿಯೋ ಅಂದರೆ ಯಾರು ಸರ್? ಹೂ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ? ಈ ಎಕ್ಸ್ ಅಫಿಷಿಯೋ ಪೋಸ್ಟ್ಗೆ ಇವರು ಉಲ್ಲಂಘನೆ ಮಾಡ್ಕೊಂಡು ಸುಮಾರು ನಮ್ಮ ಇವಾಗ ಸದ್ಯಕ್ಕೆ ಇರೋರು ಸೆಕ್ರೆಟ್ರಿ ಸುಮಾರು 2013-2012 ಅಂದರೆ ಒಂದು 13-15 ವರ್ಷ ಗಂಟ ಇವಾಗ ಇವರು ಕೂತವ್ರೆ. ಕ್ವಶನ್ ಏನಂತ ಹೇಳಿದ್ರೆ, ಫಾರ್ ದಿ ಸೇಕ್ ಆಫ್ ಟ್ರಾನ್ಸ್ಪರೆನ್ಸಿ ಕೇಳಕ್ಕೆ ಹೋದರೆ ನೀವು ಹಿಂಗೆ ಕೂತಿದ್ದೀರಲ್ಲ, ಏನೇನು ದಾಖಲೆ ಇದೆ ಎಕ್ಸ್ ಅಫಿಷಿಯೋಗೆ, ಎಲ್ಲಿ ನೀವು ಗೌರ್ಮೆಂಟ್ ಸರ್ವಿಸ್ ನೀವು ಮಾಡಿದ್ದೀರಿ, ಏನು ದಾಖಲೆ ನಿಮ್ದು ಅಂತ ಕೇಳಕ್ಕೆ ಹೋದರೆ, ನಾನು ಹನೋನೋರಿಯಮ್ ಮಾಡ್ತಾ ಇರೋದು ನೀವು ಕೇಳ್ದಂಗೆ ಹಕ್ಕಿಲ್ಲ ಅಂತ ಕೇಳ್ತಾರೆ. ಹನೋನೋರಿಯಮ್ ಮೀನ್ಸ್ ಫ್ರೀ ಸರ್ವಿಸ್. ಇಲ್ಲಿ ಬೈಲಾಸ್ ತೋರಿಸ್ತೈತೆ ಇಲ್ಲಿ ಯಾರು ಕೂತ್ಕೋಬೇಕು ಅಂತ. ಸರ್, ಎಕ್ಸ್ ಅಫಿಷಿಯೋ ಶಲ್ ಬಿ ಎನಿ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಕಮಿಟಿ. ಇವ್ರು 11 ಜನ ಏನು ಬರ್ತಾರೆ, ಈ 11 ಜನನೋ 13 ಜನನೋ 15 ಜನ ಏನೋ ಇರ್ತಾರೆ, ಇದರಲ್ಲಿ ಆಲ್ರೆಡಿ ಒಬ್ಬ ಎಕ್ಸ್ ಅಫಿಷಿಯಲ್ ಇರಬೇಕು. ಹಿ ಶುಡ್ ಬಿ ಎ ರಿಟೈರ್ಡ್ ಆಫೀಸರ್ ಇರಬೇಕು, ಗೌರ್ಮೆಂಟ್ ರಿಟೈರ್ಡ್ ಆಫೀಸರ್ ಇರಬೇಕು. ಅವನೇ ಎಕ್ಸ್ ಅಫಿಷಿಯೋ, ಅವನೇ ಕೂತ್ಕೋಬೇಕು ಅಲ್ಲಿ. ಬಿಕಾಸ್ ಒಂದು ಬೇರೆ ಇನ್ಫಾರ್ಮೇಷನಲ್ಲಿ ಇದೆ ಅಲ್ಲಿ, ಆನ್ ಪ್ರಿಯಾರಿಟಿ ಬೇಸಸ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಗೌರ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ, ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವರು ಸರ್ವಿಸ್ ಮಾಡಿ, ಅವ್ರು ಏನು ಸರ್ವಿಸ್ ಅವ್ರು ಮಾಡಿ ಎಕ್ಸ್ಪೀರಿಯನ್ಸ್ ಇರ್ತದೆ, ಆ ಎಕ್ಸ್ಪೀರಿಯನ್ಸು ಇವ್ರಿಗೆ ತಗೊಂಡು ಬಂದು ಇಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ವಕ್ತ್ ಎಸ್ಟೇಟ್ನಲ್ಲಿ ಕೂತ್ಕೊಂಡು ಇವರು ಜನಪರವಾಗಿ ಸರ್ವ್ ಮಾಡಬೇಕು. ಆ ಎಕ್ಸ್ಪೀರಿಯನ್ಸು ಎಜುಕೇಷನ್ಗೆ ಯಾವ ರೀತಿಯಿಂದ ಹೋಗಬೇಕು, ಅಕಸ್ಮಾತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದರೆ ಜನಕ್ಕೆ ಹೆಲ್ತ್ ಪ್ಲ್ಯಾನ್ನಲ್ಲಿ ಹೆಂಗೆ ಹೋಗಬೇಕು, ಆ ಎಕ್ಸ್ಪೀರಿಯನ್ಸ್ ಇರ್ತದೆ ಎಲ್ಲರಿಗೆ. ಅಲ್ಲಿ ಇಲ್ಲಿ ಕೂತ್ಕೊಂಡು ಸರ್ವ್ ಮಾಡಬೇಕು ಅಂತ ಈ ಕಂಡೀಷನ್ ಇರ್ತದೆ. ಈ ಕಂಡೀಷನ್ ಏನೋ ಜನಕ್ಕೆ, ಐ ಆಮ್ ದಿ ಓನ್ಲಿ ಫಸ್ಟ್ ಪರ್ಸನ್ ಫ್ರಮ್ 4-5 ಮಂತ್ಸ್ ಇದು ನಾನು ರಿಸೀವ್ ಮಾಡಿರೋದು. ಇವಾಗ ಗಂಟ ಇದು ಜನಕ್ಕೆ ತೋರಿಸಲಿಲ್ಲ. ಇವರು ಮೆಂಬರ್ ಇದ್ದಾನೆ, ಅದೇ ಇದು ಈ ಪೋಸ್ಟನ್ನು ಉಲ್ಲಂಘನೆ ಮಾಡ್ಕೊಂಡು ಇವರು 15 ವರ್ಷದಿಂದ ಕೂತಿರೋದು ಅಂತ ಹೇಳ್ತಿರೋದು ನಾನು. ಗೋಷ್ಠಿಯಲ್ಲಿ NM ಮೊಹಿನುದ್ದೀನ್ ಅಲಿ ಖಾನ್, ಲತೀಫ್ ಖಾನ್, ಮೊಹಮ್ಮುಹೀನ್ ಇದ್ದರು. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸದಸ್ಯತ್ವ ನೋಂದಣಿಯನ್ನು ಆಗಸ್ಟ್ 4ರ ಸೋಮವಾರದಿಂದ ಆರಂಭಿಸಿದ್ದು, ಜಿಲ್ಲೆಯ ಕುರುಬ ಸಮಾಜದ ಬಂಧುಗಳು ಸದಸ್ಯತ್ವವನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ML ಸುರೇಶ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 4 ವರ್ಷಗಳಿಂದ ಸಂಘದ ಸದಸ್ಯರ ನೋಂದಣಿ ಮಾಡದೇ ಇದ್ದು, ನೋಂದಣಿ ಮಾಡಿಸಿಕೊಂಡು ಸಂಘದ ಅಭಿವೃದ್ಧಿ ಸಹಕಾರ ನೀಡಬೇಕು ಎಂದರು. ಸದಸ್ಯ ನೋಂದಣಿಗೆ 20 ರೂಪಾಯಿ ಪಾವತಿಸಿ ಅರ್ಜಿ ಪಡೆದು 500 ರೂಗಳ ಸದಸ್ಯತ್ವ ಶುಲ್ಕದ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್, ಜಾತಿ ದೃಢೀಕರಣ ಪತ್ರ 2 ಭಾವಚಿತ್ರದೊಂದಿಗೆ ಸಂಘದ ಕಚೇರಿಗೆ ಖುದ್ದು ಹಾಜರಾಗಿ ನೀಡಿ ನೋಂದಾಯಿಸಿಕೊಳ್ಳಬೇಕು ಎಂದು ಕೋರಿದರು. ಸುಮಾರು 4 ವರ್ಷಗಳಿಂದ ನಾವು ನಮ್ಮ ಸಂಘದ ಸದಸ್ಯತ್ವ ನೋಂದಣಿ ಮಾಡಿರಲಿಲ್ಲ. ಹಾಗಾಗಿ ಇವತ್ತಿನಿಂದ ಸಂಘದ ನೋಂದಣಿ ಸದಸ್ಯತ್ವ ನೋಂದಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಏನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಡೀ ಜಿಲ್ಲೆಯ 7 ತಾಲೂಕಿನ ಸಮಾಜದ ಬಂಧುಗಳು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸದಸ್ಯತ್ವವನ್ನು ಪಡೆಯಬಹುದು. ಸದಸ್ಯತ್ವವನ್ನು ಪಡೆಯಲು ಕೆಲವು ನಿಬಂಧನೆಗಳು ಇರ್ತದೆ. ಅದರಲ್ಲಿ ಅರ್ಜಿಯ ಶುಲ್ಕ 20 ರೂಪಾಯಿ ಮತ್ತು ಸದಸ್ಯತ್ವದ ನೋಂದಣಿಗೆ 500 ರೂಗಳನ್ನು ಪಾವತಿಸಬೇಕಾಗ್ತದೆ. ಇದರ ಜೊತೆಗೆ ಅವರು ಕಡ್ಡಾಯವಾಗಿ ಆಧಾರ್ ಕಾರ್ಡು ಅಥವಾ ಐ ಡಿ ವೋಟರ್ ಐ ಡಿ ತರಬೇಕು, ಕೊಡಬೇಕಾಗ್ತದೆ. ಮತ್ತು ಜಾತಿ ದೃಢೀಕರಣ ಪತ್ರ ಕೊಡಬೇಕಾಗುತ್ತೆ. 2 ಭಾವಚಿತ್ರಗಳನ್ನು ಅದರ ಜೊತೆ ಕೊಟ್ಟು ಮಂಡ್ಯ ಜಿಲ್ಲೆಯ ಕುರುಬ ಸಂಘದ ಕಚೇರಿಯಲ್ಲಿ ಬಂದು ಅವರು ಸದಸ್ಯತ್ವವನ್ನು ಪಡಿಬೋದು.
ಇದ್ರ ಜೊತೆಗೆ ಏನಾದರೂ ಒಂದು ವೇಳೆ ತಾಲೂಕಿನಲ್ಲೇ ಅವರು ಅಲ್ಲಲ್ಲೇ ಮಾಡಿಸ್ಕೋಬೇಕು ಅಂದರೆ ನಮ್ಮ ನಿರ್ದೇಶಕರು ಎಲ್ಲ ತಾಲೂಕುಗಳಲ್ಲಿದ್ದಾರೆ, ಅವ್ರ ಹತ್ರ ಹೋಗಿ ಅವರು ಅರ್ಜಿಯನ್ನು ಪಡೆದು ಅವರು ಸದಸ್ಯತ್ವವನ್ನು ಪಡಿಬೋದು. ಜೊತೆಗೆ ನಾವು ಈ ಸದಸ್ಯತ್ವವನ್ನು ಏಕೆಂದರೆ ನಮ್ಮಲ್ಲಿ ಈಗ ಒಂದು ಬಾಲಕರ ವಿದ್ಯಾರ್ಥಿ ನಿಲಯ ನಿಮ್ಗೆ ಗೊತ್ತಿರುವ ಹಾಗೆ ಮೊನ್ನೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ವಿ. ಮನೆ ಮುಖ್ಯಮಂತ್ರಿಗಳ ಕರೆದು ಶಂಕುಸ್ಥಾಪನೆ ಮಾಡಿದ್ವಿ. ಅದು ಎಲ್ಲ ಬಡ ಜನ, ಬರೀ ಕುರುಬರೇ ಅಲ್ಲ ಅಲ್ಲಿ. ಸೊ ಎಲ್ಲ ಸಮಾಜದ ಬಡವ್ರ ಮಕ್ಕಳಿಗೆ ಆ ವಿದ್ಯಾರ್ಥಿ ನಿಲಯದ ಕಟ್ಟಡವನ್ನು ಕೊಡ್ತಾಯಿದ್ವಿ. ಅದಕ್ಕೂ ಕೂಡ ನಮ್ಮ ಅಭಿವೃದ್ಧಿಗೋಸ್ಕರ ಹಣ ಬೇಕಾಗಿರೋದ್ರಿಂದ ಈ ಒಂದು ಸಂಘದ ಸದಸ್ಯತ್ವ ಮುಖಾಂತರ ಬರ್ತಕ್ಕಂಥ ಹಣವನ್ನು ಕೂಡ ಅಲ್ಲಿ ವಿನಿಯೋಗ ಮಾಡಿಕೊಂಡು ನಾವು ಬಾಲಕ ವಿದ್ಯಾರ್ಥಿ ನಿಲಯವನ್ನು ಬೇಗ ನಾವು ಆ ಕಟ್ಟಡವನ್ನು ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತೇಳಿ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ನಾನು ಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಜೆ ಶಶಿಧರ, ಖಜಾಂಚಿ ಎಸ್ಎನ್ ರಾಜು, ನಿರ್ದೇಶಕ ಎಸ್ಎನ್ ಮಹೇಶ್ ಇದ್ದರು. ಬಹುಕೋಟಿ ವೆಚ್ಚದ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಟ್ರಸ್ಟ್ ಅತಿಥಿ ಗೃಹ ನಿರ್ಮಾಣದ ಭೂಮಿ ಪೂಜೆಯನ್ನು ಮಾಜಿ ಸಚಿವರು ಹಾಗೂ ಸಂಸದರಾದ ಸಿಎಸ್ ಪುಟ್ಟರಾಜು, ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡ ಹಾಗೂ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಟ್ರಸ್ಟ್ ಅಧ್ಯಕ್ಷರಾದ ತಿಬ್ಬಾದೇವಿ ಶಿವಲಿಂಗಯ್ಯರವರು ನೆರವೇರಿಸಿದರು. ಟಿ. ನರಸೀಪುರ ತಾಲ್ಲೂಕಿನ ಮೂಗೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಕಬಿನಿ 38ರ ನಾಲೆಯ ಬಳಿ 1.5 ಎಕರೆ ಜಾಗದಲ್ಲಿ ಅತ್ಯಂತ ವಿಶಾಲವಾದ ಸುಸಜ್ಜಿತ ಟ್ರಸ್ಟ್ನ ಅತಿಥಿ ಗೃಹ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಮಾತನಾಡಿ, ಟಿ. ನರಸೀಪುರ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾಗಿರುವ ಮಹದೇವಪ್ಪರವರು ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರುಗಳ ಸಹಕಾರದಲ್ಲಿ ಸರ್ಕಾರಿ ನಿಯಮದ ಪ್ರಕಾರ ಜಾಗವನ್ನು ಪಡೆದು ಇಂದು ಕಟ್ಟಡ ನಿರ್ಮಾಣಕ್ಕೆ ದೇವಿಯ ಆಶೀರ್ವಾದದಿಂದ ಚಾಲನೆ ನೀಡಲಾಗಿದೆ. ಕಳೆದ ಕುಮಾರಣ್ಣನವರ ನೇತೃತ್ವದ ಸರ್ಕಾರದಲ್ಲಿ ನಾನು ಮಂತ್ರಿಯಾದ ಸಂದರ್ಭದಲ್ಲಿ ಈ ತಾಯಿಗೆ ಸೇವೆ ಸಲ್ಲಿಸಲು ಬಜೆಟ್ನಲ್ಲಿ 5 ಕೋಟಿ ಹಣವನ್ನು ಇರಿಸಿ ರಾಜಗೋಪುರ ನಿರ್ಮಾಣ ಮಾಡಲಾಯಿತು. ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ನಡೆದಿದ್ದರೆ 16.5 ಕೋಟಿ ಹಣ ಅಪ್ರೂವ್ ಆಗ್ತಿತ್ತು. ರಾಜಕೀಯ ಬದಲಾವಣೆಯಲ್ಲಿ ಅಪ್ರೂವ್ ಮಾಡಿಸಲು ಸಾಧ್ಯವಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಪ್ರಸಿದ್ಧವಾದ ಇತರೆ ದೇವಾಲಯಗಳಲ್ಲಿ ದಾಸೋಹ ನಡೆಯುತ್ತಿರುವಂತೆ ಇಲ್ಲಿಯೂ ಸಹ ನಿತ್ಯ ದಾಸೋಹ ನಡೆಸಲು ದಾನಿಗಳ ಸಹಕಾರದಿಂದ ನಡೆಸಲಾಗುವುದೆಂದರು. ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೀವಿ. ಬಹುತೇಕ ನಾನಾದ್ರೂ ಇವತ್ತು ಭಾವಿಸಿದ್ದೀನಿ, ಇವತ್ತಿಂದ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಬಹಳ ಸ್ಪೀಡಾಗಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥೈಸ್ಕೋಬೇಕಾಗುತ್ತೆ. ಕಳೆದ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರದಲ್ಲಿ ನಾನು ಅವರ ಕ್ಯಾಬಿನೆಟಲ್ಲಿ ಮಂತ್ರಿ ಆಗುವಂಥ ಸಂದರ್ಭ, ಅವತ್ತು ನಮ್ಮ ಮರ್ತಿಬಣ್ಣ ಹೆಚ್ಚಿನ ಜವಾಬ್ದಾರಿ ತಗೊಂಡು ನನ್ನ ಮಂತ್ರಿ ಮಾಡಿಸಿದ್ರು. ಅವತ್ತು ಆ ತಾಯಿ ಹೆಸರಲ್ಲೇ ನಾನು ಓದ್ ತಗೊಂಡು ಆ ತಾಯಿಗೆ ಸೇವೆ ಸಲ್ಲಿಸಬೇಕು ಅಂತೇಳಿ ಬಡ್ಜೆಟ್ನಲ್ಲೇ 5 ಕೋಟಿ ಹಣವನ್ನು ಇಡಿಸಿ ಇವತ್ತು ಒಂದು ರಾಜಗೋಪುರ ಆಗಲೇಬೇಕು ಆ ತಾಯಿಗೆ ಅಂತೇಳಿ ಕೆಲಸ ಪ್ರಾರಂಭ ಮಾಡಿದ್ವಿ. ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಇದ್ದಿದ್ರೆ ಇನ್ನೊಂದು 16 ಕೋಟಿ ಪ್ರಪೋಸಲ್ ಇತ್ತು, ಅದು ಅಪ್ರೂವ್ ಆಗ್ತಿತ್ತು. ಒಂದು ಆದಂಥ ರಾಜಕೀಯ ವಿದ್ಯಮಾನದ ಹಿನ್ನೆಲೆಯಲ್ಲಿ ಅದನ್ನು ಅಪ್ರೂವ್ ಮಾಡ್ಸೋಕ್ಕಾಗಲಿಲ್ಲ. ಆ ರಾಜಗೋಪುರ ಇನಾಗ್ರೇಷನ್ ಆಗೋ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿದ್ದರು. ಅವರು ನನಗೆ ಭಾಳ ಆತ್ಮೀಯರಾದಂಥ ಹಿನ್ನೆಲೆಯಲ್ಲಿ ನಾನು ಅದರಲ್ಲಿ ವಿಶೇಷ ಮರ್ತಿಬಣ್ಣವರಿಗೆ ಭಾಳ ಗೌರವ ಕೊಡ್ತಾ ಇದ್ರು. ಅವ್ರು ಕರ್ಕೊಂಡು ಹೋದಂಥ ಕಾರಣದಿಂದ ಇಲ್ಲಿ ಸಾರಾ ಮಹೇಶ್ ಅವರು ರೇಷ್ಮೆ ಇಲಾಖೆ ಮಂತ್ರಿಗಳಾಗಿದ್ದಾಗ ನಮಗೆ ಇಲ್ಲಿ 1 ಎಕರೆ ಜಾಗ ಕೊಟ್ಟಿದ್ರು PWD ಇಲಾಖೆಗೆ. ಅಲ್ಲಿಗೆ ನಾವು ಬಹುತೇಕ ಒಂದು 10 ಕೋಟಿ ರೂಪಾಯಿ ಅಲ್ಲಿ ಈಗಾಗಲೇ ಟೆಂಡರ್ ಆಗಿ ಮೊನ್ನೆ ತಾನೇ ಅದು ಕೆಲಸ ಪ್ರಾರಂಭ ಆಗಿದೆ. ಬಹುತೇಕ ಬಂದಂಥ ಹೊಸ ಸರ್ಕಾರದಲ್ಲಿ ಮತ್ತೊಮ್ಮೆ ಈ ಕ್ಷೇತ್ರದ ಶಾಸಕರು ಹಿಂದೆ ಅಶ್ವಿನ್ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾವು ಶಂಕುಸ್ಥಾಪನೆ ಮಾಡಿದ್ವಿ. ಈ ಬದಲಾದಂಥ ಸರ್ಕಾರದ ವ್ಯವಸ್ಥೆಯಲ್ಲಿ ತಿರ್ಗಾ ಅದನ್ನು ಹಣ ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಕ್ರಮ ತಗೊಂಡು ಎಚ್ ಸಿ ಮಹದೇವಪ್ಪರಿಗೆ ಒತ್ತಾಯ ತಂದು ಬಸವರಾಜಪ್ಪ ಅವರು ಇವತ್ತು ಆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೆ. ಈಗಾಗಲೇ ಕೆಲಸ 3 ದಿವಸದಿಂದ ಪ್ರಾರಂಭ ಆಗಿದೆ. ಭಾಳ ಅಚ್ಚುಕಟ್ಟಾದಂಥ ಒಂದು ಗೆಸ್ಟ್ ಹೌಸು, ಅಲ್ಲೂ ಸರ್ಕಾರಿ ಗೆಸ್ಟ್ ಹೌಸು ಇದರ ಪಕ್ಕದಲ್ಲೇ ತಲೆ ಎತ್ತುತ್ತಾ ಇದೆ. ಈಗ ಮೊನ್ನೆ ತಾನೇ ನಾವು ಬೆಂಗಳೂರಿನಲ್ಲಿ ಕೂತು ಮಾತಾಡಿದಂಥ ಸಂದರ್ಭದಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ಒಂದು 50 ಜನ ಬಂದಂಥ ಯಾತ್ರಾರ್ಥಿಗಳು ಡಾಮೆಟ್ರಿ ಮಾಡಲಿಕ್ಕೆ ಕೆಳಗಡೆ ಫ್ಲೋರ್ ಮಾಡಿದ್ದೀವಿ. 2ನೇ ಫ್ಲೋರಲ್ಲಿ 12 ರೂಮ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಅದಾದಮೇಲೆ ನಮ್ಮ ಬಿಲ್ಡಿಂಗ್ ಎಲಿವೇಶನ್ನು
ಈ ರೀತಿ ಬರುತ್ತೆ. ಮೇಲೆ ಒಂದು ದೊಡ್ಡ ಹಾಲು ಇರುತ್ತೆ. ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಈ ಸಾಮಾನ್ಯ ತರಿಸಿ ಏನೋ ಅಗತ್ಯ ಇರಲ್ಲ. ಒಂದು 500 ಜನ ಕೂತ್ಕೊಂಡೆ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೋದು. ಇದ್ರ ಮೇಲೆ ಟಾಪ್ ಫ್ಲೋರಲ್ಲಿ ಒಂದು ಆಡಿಟೋರಿಯಮ್ ಬರುತ್ತೆ. ಈ ಪಾಯ ಭಾಳ ನಾವು ಆ ಡಿಸೈನ್ ಮಾಡಿಸಿದ್ವಿ. ಈಗ ಹೆಚ್ಚು ಕಮ್ಮಿ 10 ಅಡಿ ಆಳ ಹೋಗ್ಬೇಕಾಗುತ್ತೆ. ನಾವು ಮಣ್ಣು ತೆಗೆದು ಅಲ್ಲಿಂದ ಪಾಯ ಎತ್ತಬೇಕಾಗುತ್ತೆ. ಈ ಮಣ್ಣು ಸಾಯಿಲ್ ಭಾಳ ಒಂದು ಕಪ್ಪು ಮಣ್ಣಾದ ಲೂಸ್ ಸಾಯಿಲ್ ಆದ್ರಿಂದ ಆ ರೀತಿ ಮಾಡಬೇಕು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ಟ್ರಸ್ಟ್ ಮಾಜಿ ಅಧ್ಯಕ್ಷರಾದ ಲಿಂಗಪ್ಪ, ಡಾಕ್ಟರ್ ದೇವೇಗೌಡ, ಬ್ಯಾಡರಹಳ್ಳಿ ಯಜಮಾನರು ಕಾಡಪ್ಪ, ದೇವಿ ಎಲೆಕ್ಟ್ರಾನಿಕ್ ಮಾಲೀಕರಾದ ಹರೀಶ್, ರವಿಶಂಕರ್, ರಂಗಸ್ವಾಮಿ, ನಾಗೇಶ್, ಕುಮಾರ್, ಮೂಗೂರು ಎಂಡಿ ಬಸವರಾಜು, ಅರ್ಚಕ ಸುಂದರಪ್ಪ, ಹರೀಶ್, ರವಿ ಸೇರಿದಂತೆ ಇತರೆ ಮುಖಂಡರು ಇದ್ದರು. ಮಂಡ್ಯ ನಗರದ ಮಹಾವೀರ ವೃತ್ತದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ನೇತೃತ್ವದಲ್ಲಿ ನಾಲ್ವಡಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ಬಳಿಕ ಒಡೆಯರ್ ಅವರ ಸಾಧನೆ ಕುರಿತು ತಗ್ಗಹಳ್ಳಿ ವೆಂಕಟೇಶ್ ಮಾತನಾಡಿ, ಮಂಡ್ಯ ಜಿಲ್ಲೆಯ ಶಾಲೆಗಳಲ್ಲಿ ಮಕ್ಕಳನ್ನ ಕೇಳಿದ್ದರೆ ವಿಶ್ವೇಶ್ವರಯ್ಯ ಹೆಸರು ಹೇಳುತ್ತಾರೆ. ಆದ್ದರಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ಮನೆಗಳಲ್ಲಿ ನಾಲ್ವಡಿಯವರು ನೀಡಿರುವ ಕೊಡುಗೆಗಳ ಬಗ್ಗೆ ತಿಳಿಸುವ ಕೆಲಸವಾಗಬೇಕಾಗಿದೆ ಎಂದು ತಿಳಿಸಿದರು. ಇವತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವರ್ಗಸ್ಥರಾದಂಥ ದಿವಸ 1940 ಆಗಸ್ಟ್ 3ನೇ ತಾರೀಕು ಅವರು ಸ್ವರ್ಗಸ್ಥರಾದರು. ಆ ಒಂದು ದಿನವನ್ನು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು, ನಿರ್ದೇಶಕರು, ಸದಸ್ಯರು ಸೇರಿ ಹಲವಾರು ಕಡೆ ಇವತ್ತು 30 ಕಡೆ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾವೆ. 30 ಕಡೆ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕಾಲೇ ಮಹನೀಯರುಗಳು ಹೇಳಿದ್ರು ಅವರ ಬಗ್ಗೆ, ಪದೇ ಅದನ್ನು ಹೇಳುವಂಥದ್ದೇನಿಲ್ಲ. ನಮಗೆ ಜನ್ಮ ಕೊಟ್ಟಂಥವ್ರು ತಂದೆ ತಾಯಿ ಆದರೆ ನಮಗೆ ಜೀವನವನ್ನು ಕೊಟ್ಟಂಥವ್ರು ನಾಲ್ವಡಿ ಕೃಷ್ಣ ಒಡೆಯರವರು. ಮನುಷ್ಯ ಏನಿಲ್ಲದವರು ಬದುಕ್ಬೋದು, ನೀರು ಅನ್ನ ಇಲ್ಲದವ್ರು ಬದುಕೋಕ್ಕಾಗೋದೇ ಇಲ್ಲ. ಬಹು ಮುಖ್ಯವಾಗಿ KRS ಅನ್ನು ಕಟ್ಟಬೇಕಾದ್ರೆ ಅವರ ಆಡಳಿತ ಅವಧಿಯಲ್ಲಿ ಹಣದ ಕೊರತೆ ಉಂಟಾದಾಗ ಅವ್ರ ತಾಯಿ, ಅವ್ರ ಮಡದಿ ಸೇರಿ ಅರಮನೆಯ ಒಡವೆ ವಸ್ತ್ರಗಳನ್ನು ಮಾರಿ ಅಣೆಕಟ್ಟನ್ನು ಪೂರ್ಣಗೊಳಿಸುವಂತೇಳಿ ತಂದುಕೊಟ್ರು. ಅದನ್ನು ಮಹಾರಾಜರು ತಗೊಂಡೋಗಿ ಬಾಂಬೆನಲ್ಲಿ ಆ ಒಡವೆ ವಸ್ತ್ರಗಳನ್ನು ಮಾರಾಟ ಮಾಡಿ ಹಣ ತಂದು ನಮ್ಮ KRS ಕಟ್ಟಿಕೊಟ್ಟು ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಏನು ಬೆಂಗಾಡಾಗಿತ್ತು, ಬರಡು ಭೂಮಿ ಆಗಿತ್ತು. ಬೋರ್ವೆಲ್ ನಾರಾಯಣ್ ಮಾತನಾಡಿ, ರಾಜ್ಯದ ಅನೇಕ ಕಡೆ ಕೆರೆಗಳು, ನಾಲೆಗಳು, ಜಲಾಶಯಗಳನ್ನು ನಿರ್ಮಾಣ ಮಾಡಿ ಕುಡಿಯುವ ನೀರಿನ ಸೌಲಭ್ಯ, ಬೆಳೆ ಬೆಳೆಯುವುದಕ್ಕೆ ಅನುಕೂಲ ಮಾಡಿಕೊಟ್ಟು ಇಡೀ ನಾಡಿನ ಜನ ನೆಮ್ಮದಿಯ ಜೀವನ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟವರು ನಾಲ್ವಡಿಯವರು ಎಂದು ಹೇಳಿದರು. ಕೃಷ್ಣರಾಜ ಒಡೆಯರು ನಾವು ಇವತ್ತು ಜಿಲ್ಲಾಡಳಿತದಲ್ಲಿ ಆಡಳಿತ ಮಾಡ್ತಾರೆ. ಕಲ್ಲು ಕಟ್ಟಡ ಇದೆ ನೋಡಿದಿರಾ? ಅದೇ ಆರೋಗ್ಯ ಕೆಟ್ಟೋದಾಗ ಮಂಡ್ಯದ ದೊಡ್ಡ ಹಾಸ್ಪಿಟಲ್ ಕಲ್ಲು ಕಟ್ಟಡ ನೋಡಿದಿರಾ? ಅದೇ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ವುಮೆನ್ಸ್ ಕಾಲೇಜಲ್ಲಿ ಕಲ್ಲು ಕಟ್ಟಡ ನೋಡಿದಿರಾ? ಇವೆಲ್ಲವೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟಂತದ್ದು ನಮ್ಮ ಮಂಡ್ಯಕ್ಕೆ ಒಂದು ಸೌಭಾಗ್ಯ. ಇಲ್ಲ ಅಂದ್ರೆ ಎಲ್ಲ ಹುಳ್ಳಿಕಾಳು ತಿನ್ಕೊಂಡೇ ಇರಬೇಕಾಗಿತ್ತು. ಇಲ್ಲಿ ಕಬ್ಬು ಬೆಳೆಯೋದು ಗೊತ್ತಿರಲಿಲ್ಲ. ಅನೇಕ ಫಾರಂಗಳನ್ನ ಮಾಡಿಕೊಟ್ರು, ಅದಕ್ಕೆ ತರಬೇತಿದಾರನ ತಂದುಕೊಟ್ರು, ಅದನ್ನ ಬೆಳೆಯೋದು ಹೇಗೆ ಅನ್ನೋದನ್ನ ಕಲಿಸ್ಕೊಟ್ರು. ಅದಲ್ಲದೆ ಅನೇಕ ಕಬ್ಬಿನ ಕಾರ್ಖಾನೆಗಳನ್ನ, ರೈಲು ಮಾರ್ಗಗಳನ್ನ, ಬ್ಯಾಂಕ್ಗಳನ್ನ, ಎಷ್ಟು ನಾವು ಹೇಳ್ತಾ ಹೋದ್ರೆ ಈಗಾಗಲೇ ಲೋಕೇಶ್ ಅವರು ಸಾಕಷ್ಟು ಹೇಳಿದ್ದಾರೆ. ಇಷ್ಟೆಲ್ಲವೂ ಕೂಡ ನಾನು ಇನ್ನೂ ಹೆಚ್ಚಿಗೆ ನಿಮಗೆ ಬೇಕು ಅಂತಂದ್ರೆ ಸಂಜೆ 6 ಗಂಟೆಗೆ ನೀವು ವಿವೇಕರಂಗ ಮಂದಿರಕ್ಕೆ ಬಂದ್ರೆ ಅವರ ಜೀವನಾಧಾರಿತ ನಾಟಕವನ್ನು ಇವತ್ತು ಏರ್ಪಡಿಸಿದ್ದಾರೆ. ಅಲ್ಲೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ಕೆಂಪೇಗೌಡ ಜಯಂತಿಯನ್ನ ಜಯ ಕರ್ನಾಟಕ ಪರಿಷತ್ ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ಎಲ್ಲ ಸದಸ್ಯರು, ಶಾಖಾಧ್ಯಕ್ಷರು ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಈ ಪುಣ್ಯಸ್ಮರಣೆಯನ್ನು ಕೂಡ ಇವತ್ತು ವೆಂಕಟೇಶ್ವರ ಎಲ್ಲ ಕಡೆ ಸ್ಮರಿಸ್ತಾ ಇರೋದನ್ನ ನಾವು ಅವರಿಗೆ ನಮ್ಮ ಪರಿಷತ್ತನ್ನು ಕೂಡ ಅವರಿಗೆ ಅಭಿನಂದನೆ ಹೇಳಿ. ಕಾರ್ಯಕ್ರಮದಲ್ಲಿ KT ಹನುಮಂತು, ಬೇಲೂರು ಸೋಮಶೇಖರ್, ಅಪ್ಪಾಜಪ್ಪ, ಸಾತನೂರು ಜಯರಾಮ್, ಚಂದಗಾಲು ಲೋಕೇಶ್, ಶಕುಂತಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೈಸೂರಿನ ಕಲಾಮಂದಿರದಲ್ಲಿ 2 ದಿನಗಳ ಕಾಲ ನಡೆದ 19ನೇ ರಾಜ್ಯಮಟ್ಟದ ಸುಗಮ ಸಂಗೀತ ಸಮ್ಮೇಳನದಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಭಾವಾಂಜಲಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಖ್ಯಾತ ಸಾಹಿತಿಗಳಾದ ಶಂಕರ ದೇವನೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಘಟಕದ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್, ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಘಟಕದ ಅಧ್ಯಕ್ಷರಾದ ನಾಗರಾಜ್ ವಿ ಭೈರಿರವರು, ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡೇವಿಡ್ ಪ್ರತಿಭಾಂಜಲಿ, ಕಾರ್ಯದರ್ಶಿ ಪ್ರವೀಣ್, KT ಹನುಮಂತು ಗಾಯಕರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಡೇವಿಡ್ ಪ್ರತಿಭಾಂಜಲಿ ನೇತೃತ್ವದಲ್ಲಿ ಗೀತೆಗಳು ಹಾಡಿ ಸಭಿಕರನ್ನು ರಂಜಿಸಿದರು.
ಶ್ರೀಗಳು, ಕವಿಗಳು, ಗಾಯಕರು ನಾಡಿನಿಂದ ಬಂದು ಸಮ್ಮೇಳನದ ಯಶಸ್ವಿಗೆ ಸಹಕರಿಸಿದರು.